ತ್ರೈಲೋಕ್ಯ ಸಂಪದಲೈಕ್ಯ ಸಮುಲ್ಲೇಖನ ಬಿತ್ತೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಭರತಖಂಡ ಅನೇಕ ಋಷಿ ಪುಂಗವರ ನೆಲೆಬೀಡು ಅಂತಕ್ಕಂಥದ್ದು ಎಲ್ಲರೂ ಸುತ್ತ ಗೊತ್ತಿರ್ತಕ್ಕಂಥ ವಿಚಾರ. ಈ ಹಿನ್ನೆಲೆಯಲ್ಲಿ ಈ ನಾಡು, ಈ ದೇಶ, ಸಂಸ್ಕೃತಿ ನೆಮ್ಮದಿ ಶಾಂತಿಯಿಂದ ಇದೆ ಅಂತಂದರೆ ಇಲ್ಲಿ ತಪಸ್ಸು ಮಾಡಿದಂಥ ಎಲ್ಲ ಸಾಧು ಸಂತರ ಒಂದು ತಪಸ್ಸಿನ ಫಲ ಅಂತ ಅದನ್ನು ನಂಬಿಕೆ ಮಾಡ್ಕೋಬೇಕಾಗ್ತದೆ. ವೈಜ್ಞಾನಿಕವಾಗಿ ಎಷ್ಟೇ ಬೆಳವಣಿಗೆ ಆದರೂ ಸುದ ಧಾರ್ಮಿಕವಂತ ನೆಮ್ಮದಿ ಶಾಂತಿ ಮನುಷ್ಯನಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಮಠಮಾನ್ಯಗಳ ಪಾತ್ರ ಬಹಳ ದೊಡ್ಡದು ಕರ್ನಾಟಕ ರಾಜ್ಯದಲ್ಲಿ. ಅಂಥ ಪ್ರಮುಖ ಮಠಾಧಿಪತಿಗಳ ಪಂಕ್ತಿಯಲ್ಲಿ ಶ್ರೀ ಕ್ಷೇತ್ರ ಮರಳೇಗೌಮಠ ಸುದ ಒಂದು. ಶ್ರೀ ಕ್ಷೇತ್ರ ಮರಳೇಗೌಮಠದ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರರು 48 ದಿವಸಗಳ ಕಾಲ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಕ್ಷೇತ್ರ ಮರಳೇಗೌಮಠದಲ್ಲಿ ತಪಸ್ಸು ಮಾಡಿದಂಥ ಒಂದು ಪುಣ್ಯ ಪಾವನ ಕ್ಷೇತ್ರ. ಆ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರರು 48 ದಿನಗಳ ಕಾಲ ಮಾಡಿದಂಥ ತಪಸ್ಸಿನ ಒಂದು ಫಲವೇ ಇವತ್ತು ಶ್ರೀ ಕ್ಷೇತ್ರ ಮರಳೇಗೌಮಠ ಬೃಹತ್ತಾಗಿ ಶಿಕ್ಷಣ, ದಾಸೋಹ ಮತ್ತು ವಸತಿಯನ್ನು ಸಾವಿರಾರು ಮಕ್ಕಳಿಗೆ ನೀಡಿ ಇವತ್ತು ಸಮಾಜ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಮಾಡ್ತಾಯಿದೆ. ಈ ಮಠ 17 ಯತಿಗಳ ಪರಂಪರೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ 16ನೇ ಪೂಜ್ಯರು ನಮ್ಮ ನಿರಂಜನ ಪ್ರಣವಸ್ವರೂಪಿ ಕಾಲಾಗ್ನಿ ರುದ್ರಮುನಿ ಮಹಾಸ್ವಾಮಿಗಳವರು. ಇವರು ಸಂಸ್ಕೃತ ವಿದ್ವಾನ್ ಪದವಿಯನ್ನು ಪಡೆದು ಪ್ರಥಮತಃ ಅವರೇ ಶ್ರೀ ಕ್ಷೇತ್ರ ಮರಳೇಗೌಮಠದಲ್ಲಿ ಶಿಕ್ಷಕರಾಗಿ 25 ವಿದ್ಯಾರ್ಥಿಗಳಿಂದ ಪ್ರಾರಂಭ ಮಾಡಿದಂಥ ಸಂಸ್ಥೆ ಇವತ್ತು 3,000 ಜನ ವಿದ್ಯಾರ್ಥಿಗಳಿಗೆ ಉಚಿತ ಮತ್ತು ವಸತಿಯನ್ನು ನೀಡಿ ಸೇವೆಯನ್ನು ಮಾಡ್ತಾಯಿರ್ತಕ್ಕಂಥದ್ದು ಸ್ಮರಣೀಯ ಮಾಡ್ತಕ್ಕಂಥದ್ದು. ಬಹುಶಃ ವಿದ್ಯಾವಂತರು ಮಾಡೋದೇ ನಿಜವಾದ ಶಿಕ್ಷಣಕ್ಕಿಂತ ವಿದ್ಯೆಯಿಂದ ವಂಚಿತವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಆ ಭಾಗದಲ್ಲಿ ಶಿಕ್ಷಣವನ್ನು ಕೊಟ್ಟು ಸಾಕ್ಷರತೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತಕ್ಕಂಥ ನಂಬಿಕೆಯನ್ನು ಇಟ್ಟುಕೊಂಡಿದ್ದವರು ನಮ್ಮ ಪರಮ ಪೂಜ್ಯರು. ತಾಯಿ ಹೃದಯ, ಮಾಸುಲ್ಯ, ವಾತ್ಸಲ್ಯದ ಕರುಣಾಮಯಿ ಕಾಲಾಗ್ನಿ ರುದ್ರಮುನಿ ಮಹಾಸ್ವಾಮಿಗಳವರು. ಅಂತಹ ಪೂಜ್ಯರ 16ನೇ ವರ್ಷದ ಸಂಸ್ಮರಣೆ ಮಹೋತ್ಸವವನ್ನು ಈ ಜನವರಿ 21ನೇ ತಾರೀಕು ಮಂಗಳವಾರ ತಿಥಿ ವಾರ ನಕ್ಷತ್ರ ಪ್ರಕಾರ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಿಕೊಂಡಾಗಿದೆ. ಆ ಸಂಸ್ಮರಣೆ ಮಹೋತ್ಸವಕ್ಕೆ ನಾಡಿನ ಎಲ್ಲ ಮಠಾಧೀಶ್ವರರು ಆಗಮನ ಮಾಡ್ತಾಯಿದ್ದಾರೆ. ರಾಜಕೀಯ ಗಣ್ಯಮಾನ್ಯರು ಹಾಗೂ ಸಾಹಿತಿಗಳು ಮತ್ತು ನಿವೃತ್ತ ನ್ಯಾಯಾಧೀಶರು ಹಾಗೂ ಸಮಾಜದ ಸೇವಕರು, ಹೆಚ್ಚಿನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ಆ ದಿನ 21ನೇ ತಾರೀಕು ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪರಮಪೂಜ್ಯ ಕಾಲಾಗ್ನಿ ರುದ್ರಮುನಿ ಮಹಾಸ್ವಾಮಿಯವರ ಗದಿಗೆಗೆ ರುದ್ರಾಭಿಷೇಕ, ಅಷ್ಟೋತ್ತರ, ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಸ್ಕೊಂಡಾಗಿದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಸುಧಾ ಭಜನಾ ಕೀರ್ತನೆ ಕಾರ್ಯಕ್ರಮವೂ ಸುಧಾ ನಿರಂತರವಾಗಿ ನಡೀತಾ ಇರ್ತದೆ. ಭಕ್ತ ಮಹೇಶ್ವರ ಅನ್ನ ಸಂತರ್ಪಣೆ ಕಾರ್ಯಕ್ರಮವೂ ಸುಧಾ, ದಾಸೋಹ ವ್ಯವಸ್ಥೆಯೂ ಸುಧಾ ನಿರಂತರವಾಗಿ ನಡೀತದೆ. ಸಮಯ 4 ಗಂಟೆಗೆ ಸರಿಯಾಗಿ ಪರಮಪೂಜ್ಯರ ಸ್ಮರಣೋತ್ಸವ, ಪರಮಪೂಜ್ಯರು ಸ್ಥಾಪನೆ ಮಾಡಿದಂಥ ಶಿವಯೋಗಿ ಮುನಿಸ್ವಾಮಿ ವಿದ್ಯಾಪೀಠದ 62ನೇ ವರ್ಷದ ವಾರ್ಷಿಕ ಸಮಾರಂಭ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಹಾಗೂ ನಾಡಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಒಂದು ಅಧ್ಯಕ್ಷತೆ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರೀತಿಯ ಸುರೇಶ್ ಅವರು ಮತ್ತು ಧರ್ಮಸ್ಥಳದ ಸುರೇಂದ್ರ ಹೆಗಡಿಯವರು, ನಮ್ಮ ಪ್ರೀತಿಯ ಸೋಮಶೇಖರ್ ಅವರು, ತಮಿಳುನಾಡಿನ ನಮ್ಮ ಪ್ರಕಾಶ್ ಅವರು, ವಿಧಾನ ಪರಿಷತ್ ಸದಸ್ಯ ಅಂತ ನಮ್ಮ ರವಿಯವರು, ಇವರೆಲ್ಲರೂ ಸುಧಾ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಲಿದ್ದಾರೆ. ತದನಂತರ ಮಕ್ಕಳಿಗೋಸ್ಕರ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ. ಅದು ತದನಂತರ 6:30 ಗಂಟೆಗೆ ಪ್ರಾರಂಭ ಆಗ್ತದೆ. ಆ ಕಾರ್ಯಕ್ರಮಕ್ಕೂ ಸುಧಾ ನಾಡಿನ ಎಲ್ಲ ಚಲನಚಿತ್ರ ನಟರು ಮತ್ತು ETV, ZTV, ಸುವರ್ಣ TV ಎಲ್ಲ ಪ್ರತಿಭಾವಂತ ಸಣ್ಣ ಮಕ್ಕಳು ಸುಧಾ, ಪ್ರತಿಭೆಯ ಮಕ್ಕಳು ಸುಧಾ ಇಲ್ಲಿ ಬಂದು ಗಾಯನ ಮಾಡೋದ್ರ ಮುಖಾಂತರ ನಮ್ಮ ವಿದ್ಯಾಪೀಠದ ಎಲ್ಲ ಶಾಲಾ ಕಾಲೇಜಿನ ಮಕ್ಕಳಿಂದ ಸಾಂಸ್ಕೃತಿಕ ಸಂಭ್ರಮ ಸುಧಾ ಏರ್ಪಾಡು ಮಾಡಲಾಗಿದೆ. ಈ ಎಲ್ಲ ಕಾರ್ಯಕ್ರಮ ಸುಧಾ ಇಡೀ ದಿನ ತುಂಬ ಯಶಸ್ವಿ ಆಗಲಿಕ್ಕೆ ಕಾರಣ ಭಕ್ತ ಮಹಾಶಯರ ಅಭಿಮಾನಿಗಳ ಹಿರಿಯ ವಿದ್ಯಾರ್ಥಿಗಳ ಸಹಕಾರ ಇಲ್ಲಿ ಭಾಳ ಮುಖ್ಯ. ಆ ಸಹಕಾರಗಳನ್ನು ಕೇಳ್ತಾ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ಗುರುಕೃಪೆಗೆ ಪಾತ್ರರಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಶ್ರೀಮಠದ ಮುಖಾಂತರ ಮಠಾಧ್ಯಕ್ಷ ಅಂತ ಇಂದಿನ ಮಠಾಧ್ಯಕ್ಷರಾದ ಪರಮಪೂಜ್ಯ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳಾದ ನಾವು ತಮ್ಮನ್ನೆಲ್ಲ ಕಳಕಳೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ.